ಬೆಂಗಳೂರಿನಲ್ಲಿ ತಡರಾತ್ರಿ ಪೊಲೀಸ್ ರಿವಾಲ್ವರ್ ಸದ್ದು ಮಾಡಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರೌಡಿ ಶೀಟರ್ಗೆ ಗುಂಡಿನ ರುಚಿ ತೋರಿಸಿದ್ದಾರೆ ಯಶವಂತಪುರ ಪೊಲೀಸರು. ಪ್ರಶಾಂತ್, ಗೌತಮ್ ಹಾಗೂ ಸಲ್ಮಾನ್ ಅನ್ನ ಹಿಡಿಯಲು ಹೋದಂತ ಖಾಕಿ ಪಡೆ ಯಶವಂತಪುರ ಪೊಲೀಸ್ ಇನ್ಸ್ಪೆಕ್ಟರ್ ಮುದುರಾಜ್ ಫೈರಿಂಗ್ ನಡೆಸಿದ್ದಾರೆ. ಆರೋಪಿಗಳನ್ನ ಬಂಧಿಸುವ ವೇಳೆ ಪೇದೆ ಮೇಲೆ ರೌಡಿಗಳು ಮಚ್ಚು ಬೀಸಿದ್ದಾರೆ. ಆತ್ಮರಕ್ಷಣೆಗಾಗಿ ಯಶವಂತಪುರ ಇನ್ಸ್ಪೆಕ್ಟರ್ ಗುಂಡು ಹಾರಿಸಿರುವಂತ ಘಟನೆ ನಡೆದಿದೆ. ಗೌತಮ್, ಪ್ರಶಾಂತ್ ಕಾಲಿಗೆ ಇನ್ಸ್ಪೆಕ್ಟರ್ ಗುಂಡು ಹಾರಿಸಿದ್ದಾರೆ. ಗಾಯಾಳು ಪೇದೆ ಹಾಗೂ ರೌಡಿ ಪ್ರಶಾಂತ್ನನ್ನ ಇದೀಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರೌಡಿ ಶೀಟರ್ ಗೌತಮ್ ಕಾಲಿಗೆ ಗುಂಡೇಟು ಹಾರಿಸಲಾಗಿದೆ. ಬೆಂಗಳೂರಿನಲ್ಲಿ ತಡರಾತ್ರಿ ಪೊಲೀಸ್ ರಿವಾಲ್ವರ್ ಸದ್ದು ಮಾಡಿದೆ. ರೌಡಿ ಶೀಟರ್ಗಳನ್ನ ಹಿಡಿಯಲು ಹೋದಂತ ಸಂದರ್ಭದಲ್ಲಿ ಪೊಲೀಸ್ ಪೇದೆಯ ಮೇಲೆ ಮಚ್ಚು ತೂರಿದ ಘಟನೆ ನಡೆದಿದೆ. ಹಾಗಾಗಿ ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ಫೈರಿಂಗ್ ಮಾಡಿದ್ದಾರೆ. ಪ್ರಶಾಂತ್, ಗೌತಮ್ ಮತ್ತು ಸಲ್ಮಾನ್ನ ಹಿಡಿಯಲು ಖಾಕಿ ಪಡೆ ಹೋಗಿತ್ತು. ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಯಶವಂತಪುರ ಪೊಲೀಸ್ ಇನ್ಸ್ಪೆಕ್ಟರ್ ಮುದುರಾಜ್ ಫೈರಿಂಗ್ ನಡೆಸಿದ್ದಾರೆ. ಇನ್ನು ಆರೋಪಿಗಳನ್ನ ಬಂಧಿಸುವ ವೇಳೆ ಪೇದೆ ಮೇಲೆ ರೌಡಿಗಳು ಮಚ್ಚು ಬೀಸಿದ ಪರಿಣಾಮ ಪೇದೆಗೂ ಕೂಡ ಗಾಯಗಳಾಗಿದೆ. ಹಾಗಾಗಿ ಅವರನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಗೌತಮ್, ಪ್ರಶಾಂತ್ ಕಾಲಿಗೆ ಇನ್ಸ್ಪೆಕ್ಟರ್ ಗುಂಡು ಹಾರಿಸಿದ್ದಾರೆ. ಅವರನ್ನ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯಶವಂತಪುರ ಪೊಲೀಸ್ ಇನ್ಸ್ಪೆಕ್ಟರ್ ಮುದುರಾಜ್ ಫೈರಿಂಗ್ ನಡೆಸಿದ್ದಾರೆ. ರೌಡಿ ಶೀಟರ್ ಕಾಲಿಗೆ ಗುಂಡೇಟು ಬಿದ್ದಿದೆ. ತಡರಾತ್ರಿ ಏನು ಮೂವರನ್ನ ಹಿಡಿಯಲು ಹೋದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆಯೇ ಅವರು ದಾಳಿಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡೇಟು ಹಾರಿಸಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಯಿತು. ಪ್ರಶಾಂತ್, ಗೌತಮ್ ಮತ್ತು ಸಲ್ಮಾನ್ನ ಹಿಡಿಯಲು ಹೋದಂಥ ಸಂದರ್ಭದಲ್ಲಿ ಆತ ಪೊಲೀಸ್ ಪೇದೆಯ ಮೇಲೆ ಮಚ್ಚು ತೂರಿದ ಅನ್ನುವಂಥದ್ದು. ಹಾಗಾಗಿ ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ಮುದುರಾಜ್, ಯಶವಂತಪುರ ಪೊಲೀಸ್ ಇನ್ಸ್ಪೆಕ್ಟರ್ ಮುದುರಾಜ್ ಫೈರಿಂಗ್ ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತರಾಜ್. ಇನ್ಸ್ಪೆಕ್ಟರ್ ಫೈರಿಂಗ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಏನಿದೆ ಡೀಟೇಲ್ಸ್ ದತ್ತರಾಜ್? ಲಿಖಿತ ಏನಂತಂದ್ರೆ, ಆರೋಪಿಗಳಾಗಿರ್ತಕ್ಕಂತಹ ಪ್ರಶಾಂತ್, ಗೌತಮ್ ಹಾಗೆ ಸಲ್ಮಾನ್ ಏನಿದ್ದಾರೆ, ಕಳೆದ 2-3 ವರ್ಷದಲ್ಲಿ ಕೊಲೆ ಯತ್ನ, ಸುಲಿಗೆ, ದರೋಡೆಯಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ರು. ಅದೇ ರೀತಿಯಾಗಿ ಹಲವು ಪ್ರಕರಣಗಳಲ್ಲೂ ಕೂಡ ಇವರ ಮೇಲೆ ವಾರೆಂಟ್ ಕೂಡ ಇಶ್ಯೂ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಶವಂತಪುರ ಪೊಲೀಸ್ನವರು, ಅದೇ ರೀತಿಯಾಗಿ ಪೀಣ್ಯ RMCR ಪೊಲೀಸ್ನವರು ಕೂಡ ಇವರ ಬಗ್ಗೆ ಹುಡುಕಾಟವನ್ನ ನಡೆಸ್ತಾ ಇದ್ರು. ಈ ಬಗ್ಗೆ ಬಾಪ್ತಿದಾರರು ನೀಡಿದಂತಹ ಮಾಹಿತಿಯ ಮೇರೆಗೆ ಯಶವಂತಪುರ ಪೊಲೀಸ್ನವರು ನಿನ್ನೆ ಮುದುರಾಜ್ ಏನ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರ ಒಂದು ತಂಡ ನೇರವಾಗಿ ಅಲ್ಲಿ ಏನು ಆರೋಪಿಗಳನ್ನ RMCR ಬಳಿಯೇ ಮೊಕ್ಕಾಂ ಹೂಡಿದ್ದಾರೆ ಅನ್ನೋದು ತಿಳಿತಾ ಇದ್ದಾಗೆ ನೇರವಾಗಿ ಅವರನ್ನ ಹಿಡಿಯೋದಕ್ಕೆ ಮುಂದಾಗ್ತಾರೆ. ಯಾವಾಗ ಪೊಲೀಸರ ವಾಸನೆ ಗೊತ್ತಾಯ್ತೋ ನೇರವಾಗಿ ಪ್ರಶಾಂತ, ಗೌತಮ ಹಾಗೆ ಸಲ್ಮಾನ್ ಏನಿರ್ತಾರೆ ಅವರ ಬಳಿ ಇರ್ತಕ್ಕಂತಹ ಮಚ್ಚು ಲಾಂಗಿನಿಂದ ಹೆಡ್ ಕಾನ್ಸ್ಟೇಬಲ್ ಆಗಿರ್ತಕ್ಕಂತಹ ಶಿವಕುಮಾರ ಮತ್ತೆ ಅದೇ ರೀತಿಯಾಗಿ ಭಜಂತ್ರಿ ಇಬ್ಬರ ಮೇಲೂ ಕೂಡ ಮಾರಣಾಂತಿಕವಾಗಿ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಇದರಿಂದ ಆತ್ಮರಕ್ಷಣೆಗಾಗಿ ಏನಾದ್ರೂ ಪೊಲೀಸ್ನವರಿಗೆ ಏನಾದ್ರು ಸಮಸ್ಯೆಗಳಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಮುದುರಾಜ್ ಅವರು ನೇರವಾಗಿ 2 ಸುತ್ತಿನ ಗುಂಡನ್ನ ಹಾಕ್ತಾರೆ. ಅದರಲ್ಲಿ ಒಂದು ಗುಂಡು ಗೌತಮ್ನ ಬಲಗಾಲನ್ನ ಹೋಗಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಈಗಾಗಲೇ ಗೌತಮ ಪೊಲೀಸರು ಸೆಕ್ಯೂರ್ ಮಾಡಿದ್ದಾರೆ. ಆತನನ್ನ ಈಗ ಟ್ರೀಟ್ಮೆಂಟ್ಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಳಿದಂತೆ ಪ್ರಶಾಂತ್ ಮತ್ತೆ ಸಲ್ಮಾನ್ ಏನಿದ್ದಾರೆ ಇವರಿಬ್ಬರು ಕೂಡ ಪೊಲೀಸರ ಗುಂಡೇಟಿನಿಂದ ತಪ್ಪಿಸಿಕೊಂಡು ಓಡೋಗಿದ್ದಾರೆ. ಸದ್ಯದಲ್ಲೇ ಇವತ್ತು ಅಥವಾ ನಾಳೆಯಲ್ಲಿ ಅವರನ್ನ ಬಂಧಿಸುವಂತ ಸಾಧ್ಯತೆಗಳಿದಾವೆ. ಲಿಖಿತ. ಓಕೆ ದತ್ತರಾಜ್, ಇನ್ನು ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರನ್ನ ಬಂಧಿಸ್ಲಿಕ್ಕೆ ಹೋಗಿದ್ರು? ಈ ಬಗ್ಗೆ ಏನಾದ್ರೂ ಮಾಹಿತಿಗಳು ಲಭ್ಯವಾಗ್ತಿದ್ಯಾ? ಹೇಗೆ ಇವರ ಮೇಲೆ 1-2 ಕೇಸು ಅಂತಲ್ಲ, ಕೊಲೆ ಎತ್ತುವಂತಹ ಪ್ರಕರಣಗಳು ಈ ಹಿಂದೆ 2-3 ವರ್ಷದಲ್ಲಿ ದಾಖಲಾಗಿದ್ವು. ಅದೇ ರೀತಿಯಾಗಿ ತಡರಾತ್ರಿ ಯಾರ್ಯಾರು IT-BT ಕಂಪನಿಯಿಂದ ಬರ್ತಾರೋ ಅಂತವರನ್ನ ಸುಲಿಗೆ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನ ಕೊಳ್ಳೆ ಹೊಡೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಹಿಂದೆ ಕೊಲೆ ಯತ್ನದಂತಹ ಪ್ರಕರಣದಲ್ಲಿ ಕೋರ್ಟ್ಗೆ ಹಾಜರಾಗದೆ ಇರೋಕ್ಕೋಸ್ಕರ ಅವರ ಮೇಲೆ ವಾರೆಂಟ್ ಕೂಡ ಇಶ್ಯೂ ಆಗಿತ್ತು. 2-3 ವಾರೆಂಟ್ಗಳನ್ನು ಹಿಡಿದು ಅವರ ಹುಡುಕಾಟದಲ್ಲಿ ತಲ್ಲೀನರಾದಂತಹ ಪೊಲೀಸ್ನವರಿಗೆ ಸುಸ್ತಾಗಿದ್ರು. ಆಲ್ಮೋಸ್ಟ್ ಅಂದ್ರೆ ಇವ್ರನ್ನ ಹಿಡಿಯೋಕಾಗ್ದೇನೆ ಕಷ್ಟಪಡುವಂತಹ ಪರಿಸ್ಥಿತಿ ಬಂದಿತ್ತು. ನೇರವಾಗಿ ನಿನ್ನೆ ತಡರಾತ್ರಿ ಅಲ್ಲೇ ಅಂದ್ರೆ ಪ್ರಶಾಂತ್ ಮತ್ತೆ ಗೌತಮ್, ಸಲ್ಮಾನ್ ಇವ್ರ ಮೂವರು ಕೂಡ ಒಂದು ಬೀಡಾ ಅಂಗಡಿ ಹತ್ರ ಇರೋದು ಪಕ್ಕಾ ಆಗುತ್ತೆ. ನೇರವಾಗಿ ಮುದುರಾಜ್ ಟೀಮ್ ಅಲ್ಲಿಗೆ ಹೋಗಿ ಅವರನ್ನ ಬಂಧಿಸುವಂತಹ ಕೆಲಸ ಕೂಡ ಮುಂದಾಗತ್ತೆ. ಆದ್ರೆ ಈ ರೀತಿಯಾಗಿ ಒಂದು ಶೂಟ್ಔಟ್ ನಡೆದಿದೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ದತ್ತರಾಜ್ ಮಾಹಿತಿಗಾಗಿ. ರೌಡಿ ಶೀಟರ್ಗೆ ಪೊಲೀಸರು ಗುಂಡಿನ ರುಚಿ ತೋರಿಸಿದ್ದಾರೆ. ಹಲವು ಪ್ರಕರಣಗಳಲ್ಲಿ
ಬೇಕಾಗಿದ್ದಂಥ 3 ರೌಡಿ ಶೀಟರ್ಗಳನ್ನು ಬಂಧಿಸ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಮೂವರ ಮೇಲೂ ಕೂಡ ಪೊಲೀಸರು ಫೈರಿಂಗ್ ಅನ್ನು ನಡೆಸಿದ್ದಾರೆ. ಆದರೆ ಒಬ್ಬ ರೌಡಿ ಶೀಟರ್ ಮಾತ್ರ ಸೆರೆ ಸಿಕ್ಕಿದ್ದಾನೆ, ಇನ್ನಿಬ್ಬರು ತಪ್ಪಿಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ.